ಅಮ್ಮ ಸಾಕಮ್ಮ. ಇನ್ನೊಂದು ಸ್ವಲ್ಪ ಕುಡಿ ಕಂದ. ನೀನು ಬೆಳಗಿಂದ ಏನು ತಿಂದಿಲ್ಲ, ಪ್ಲೀಸ್ ಸ್ವಲ್ಪ ಕುಡಿ. ಮಿಂಚು, ನಿನ್ನ ಈ ರೀತಿ ನೋಡೋದಕ್ಕೆ ನಾವೆಲ್ಲರೂ ಆ ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ವಿ ಗೊತ್ತಾ? ಅಂದಹಾಗೆ ನೀನು ಯಾರಿಗೂ ಕೇಳದೆ ಸ್ಕೂಲಿಂದ ಯಾಕಮ್ಮ ಹೋದೆ? ಅಜ್ಜಿ, ನಾನು ನಿಮಗೆ ಹೇಗೆ ಹೇಳಲಿ? ಅಪ್ಪ ಅಮ್ಮ ಮಹಿಮಾ ಅತ್ತೆಗೆ ತತ್ತು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಸ್ಕೂಲ್ ಬಿಟ್ಟು ಹೋಗಿದ್ದು. ಮಿಂಚು, ನನಗಿಷ್ಟು ಭಯ ಆಗಿತ್ತು ಗೊತ್ತಾ? ನನ್ನ ದೇವ್ರ ಹತ್ರ ಎಷ್ಟು ಕೇಳ್ಕೊಂಡೆ ಗೊತ್ತಾ? ಬೇಕಾದ್ರೆ ಅತ್ತನ್ನೇ ಕೇಳು. ಹೌದು ಮಿಂಚು, ನೀನು ಬರೋವರೆಗೂ ಊಟನೇ ಮಾಡಲ್ಲ ಅಂತ ಎಷ್ಟು ಆಟ ಆಡ್ದಿದ್ದ ಗೊತ್ತಾ ಅಪ್ಪು? ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಮಿಂಚು, ನಿನ್ಗೇನಾದ್ರೂ ಬೇಜಾರಾಯ್ತಾ? ಮಿಂಚು ಸಾರಿ ಮಿಂಚು. ಹೇ ಇಲ್ಲ ಅಪ್ಪು, ನಿನ್ನೆ ನನಗೆ ಯಾಕೆ ಬೇಜಾರು? ಹೌದು, ನೀನ್ ಯಾಕೆ ನನಗೂ ಹೇಳ್ದೆ ಸ್ಕೂಲ್ ಬಿಟ್ಟೋದೆ? ನೋಡು ಮಿಂಚು, ನಮ್ಗೆ ಯಾರಿಗೂ ನಿನ್ನ ಮೇಲೆ ಒಂದು ಸ್ವಲ್ಪನೂ ಬೇಜಾರಿಲ್ಲ. ಆದರೆ ನೀನು ಕಳೆದೋಗಿದ್ಯಾ ಅಂತ ನಮಗೆಲ್ಲ ತುಂಬಾ ಟೆನ್ಷನ್ ಆಗಿತ್ತು. ನೀನು ಕೊನೆಗೆ ಸಿಕ್ಕಿದ್ಯಲ್ಲ, ನಮಗೆಲ್ರಿಗೂ ತುಂಬಾ ಖುಷಿ ಆಯಿತು. ಆದರೆ ಇನ್ನು ಯಾವತ್ತೂ ಈ ಥರ ಮಾಡಬಾರ್ದು, ಓಕೆ? ಪುಟಿ, ಎಲ್ಲಿಗೆ ಹೋಗಿದ್ದೆ ಪುಟ್ಟಿ? ಯಾಕಿಂತ ಕೆಲಸ ಮಾಡ್ದೆ? ಈ ಪಪ್ಪನ ಕ್ಷಮಿಸ್ಬಿಡು ಪುಟ್ಟಿ. ನಮ್ಮಿಂದ ತಪ್ಪಾಗಿದೆ. ನಾವು ನಿರ್ಧಾರ ತಗೊಂಡಿದ್ದು ತಪ್ಪಾಗಿತ್ತು. ಇಲ್ಲ ಪಪ್ಪ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನು ಸ್ಕೂಲಿಂದ ತಪ್ಪಿಸ್ಕೊಂಡು ಹೋಗಿಲ್ಲ ಅಂದರೆ ಈ ಥರ ಆಗ್ತಾ ಇರಲಿಲ್ಲ ಅಲ್ವಾ? ಇಲ್ಲ ಪುಟ್ಟಿ, ಮನೆ ಬಿಟ್ಟು ಹೋಗ್ಬೇಕು ಅಂತ ನೀನು ಯೋಚನೆ ಮಾಡಿದ್ದು ಒಂದು ದಿವಸದಲ್ಲ ಅನ್ಸುತ್ತೆ. ಬಹಳ ದಿವಸದಿಂದ ನಿನ್ನ ಮನಸ್ಸೆಲ್ಲ ನೋವಿತ್ತು ಅನ್ಸುತ್ತೆ. ನಮ್ಮಿಂದ ತಪ್ಪಾಗಿದೆ, ನಾವು ಗಮನಿಸಿರ್ಲಿಲ್ಲ. ನಾವೆಲ್ಲ ಸೇರಿ ನೀನು ನೋವು ಕೊಟ್ಬಿಟ್ವಿ. ಇನ್ಮೇಲೆ ನೀನೆಲ್ಲೂ ಕಳಿಸಲ್ಲ ಪುಟ್ಟ. ನೀನು ನಮ್ಮ ಜೊತೆಲೇ ಇರ್ತೀಯ. ನಿಜವಾಗ್ಲೂ ನಾ ಪಪ್ಪ? ನಿಜವಾಗ್ಲೂ ಪುಟ್ಟಿ, ಒಂದು ಮಾತು ಹೇಳ್ತೀನಿ ಪುಟ್ಟ. ನೀನಿಲ್ಲ ಅಂದಾಗ ನೀನು ನೋಡೋ ಭಾಗ್ಯನೇ ಇಲ್ವೇನೋ. ಈ ಜನ್ಮಲ್ಲಿ ಮತ್ತೆ ನಾನು ನಿನ್ನ ಹತ್ರ ಮಾತಾಡೋಕ್ಕಾಗದೇ ಇಲ್ವೇನೋ ಅಂದ್ಕೊಂಡಿದ್ದೆ. ದೇವ್ರದೇ, ನೀನು ಮತ್ತೆ ಸಿಕ್ಕಿದೆಯಲ್ಲ, ನಮ್ಗೆ ಅಷ್ಟೇ ಸಾಕು. ಉಸಿರು ಬಂದಾಗಾಯ್ತು. ನಿಜ ಹೇಳ್ಬೇಕಂದ್ರೆ ಇವತ್ತು ಎಲ್ಲರ ಅದೃಷ್ಟ ಚೆನ್ನಾಗಿತ್ತು. ಇನ್ನು ಅರ್ಧ ಗಂಟೆ ಲೇಟ್ ಆಗಿದ್ರೆ ಎಲ್ರಿಗೂ ತುಂಬ ತೊಂದರೆ ಆಗಿರೋದು. ಬಟ್ ಒಳ್ಳೇದಾಯಿತು, ಮಗು ಸಿಕ್ಕಿದ್ದು ಎಲ್ರಿಗೂ ಸೇಫ್ ಆಯಿತು. ಪಾಪು 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 ರೀ, ನಮ್ಮ ಮಗಳು. ದೇವ್ರ ದೊಡ್ಡವನು, ನಮ್ಮ ಮಗಳು ನಮಗೆ ಸಿಕ್ಬಿಟ್ಲು. ಪಾಪು, ಯಾರು ನೀವು? ಅಯ್ಯೋ ರೀ, ನಮ್ಮ ಮಗಳು ನಮ್ಮನ್ನ ಯಾರು ಅಂತ ಕೇಳ್ತಿದ್ದಾಳೆ. ಕಂದ, ನಾವೇ ನಿಮ್ ನಿಜವಾದ ತಂದೆ ತಾಯಿಮ್ಮ. ನೀನೆ ನಾನು ಹೆತ್ತ ಮಗಳಮ್ಮ. ಪಪ್ಪ, ಇವ್ರು ಹೇಳ್ತಿರೋದು ನಿಜನಾ? ಇವರೇ ನನ್ನ ಅಪ್ಪ ಅಮ್ಮನಾ? ನೀನ್ ಚಿಕ್ಕವಳಿದ್ದಾಗ ಯಾರೋ ನಿನ್ನ ಎತ್ಕೊಂಡು ಹೋಗ್ಬಿಟ್ರು. ನಾವೆಲ್ಲ ಕಡೆ ಎಷ್ಟೊಂದು ಹುಡುಕಿದೀವಿ ಗೊತ್ತಾ? ನೀನಿಲ್ದೆ ಒಂದೊಂದು ಕ್ಷಣನೂ ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದ್ಯಮ್ಮ. ಕೊನೆಗೆ ವಿಧಿ ಇಲ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ತುಂಬಾ ದಿನಗಳಾದ್ಮೇಲೆ ನೀನ್ ಇಲ್ಲಿದ್ಯಾ ಅಂತ ನಮ್ಗೆ ವಿಷಯ ಗೊತ್ತಾಯ್ತು. ನಿನ್ನ ನೋಡೋಣ ಅಂತ ಓಡೋಡ್ಕೊಂಡು ಬಂದ್ವಿ. ನೀನ್ ಇರ್ಲೇ ಇಲ್ಲ. ಸ್ಕೂಲ್ಗೆ ಹೋದವಳು ಮಗು ಮನೆಗೆ ಬರ್ಲಿಲ್ಲ ಅಂತ ಹೇಳಿದ್ರು ಇವರು. ನಾವು ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ದಿದ್ರೆ ನಮ್ಮ ಮಗಳು ನಮಗೆ ಸಿಗ್ತಿರ್ಲಿಲ್ಲ.
ಅಲ್ವೇನ್ರಿ? ಹೌದು. ರೀ, ವಿಷಯ ಗೊತ್ತಿದ್ಲೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ಇವಳು ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದು. ನಮ್ಮ ಜೀವ ನಮ್ಮ ಕೈಯಲ್ಲೇ ಇರಲಿಲ್ಲ. ನಾವು ಅನುಭವಿಸೋ ಟೆನ್ಷನ್ ಏನು ಅಂತ ನಮಗೆ ಗೊತ್ತು. ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಕಷ್ಟ ಕಟ್ಕೊಂಡು ನಾವೇನು ಮಾಡೋಣ? ನಮಗೆ ನಮ್ಮ ಮಗು ಸಿಕ್ಕಿದೆ, ನಮ್ಮ ಜೊತೆ ಕಳಿಸ್ಕೊಡಿ. ತುಂಬಾ ವರ್ಷದಿಂದ ನಾವು ಬಾಡಿಗೆ ಮನೇಲಿದ್ದೀವಿ ಅಂದಿದ್ ಮಾತ್ರಕ್ಕೆ ಆ ಮನೆ ನಮ್ದಾಗುತ್ತಾ ಸರ್? ಇದು ಹಾಗೇನೆ, ಮಗು ನಿಮ್ಮ ಮನೇಲಿ ಇದ್ದಿದ್ ಮಾತ್ರಕ್ಕೆ ಆ ಮಗು ನಿಮ್ದಾಗಲ್ಲ. ಅವಳು ನಮ್ಮ ಮಗಳು ಸರ್. ನೀವು ಇಷ್ಟ ದಿನ ನಮ್ಮ ಮಗಳನ್ನ ನೋಡ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ತಿಳಿಸ್ತೀವಿ. ತುಂಬಾ ಕೃತಜ್ಞತೆಯಿಂದ ಇರ್ತೀವಿ ಸರ್. ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಡಿ ಸರ್. ಸರ್, ದಯವಿಟ್ಟು ನಮ್ಮ ಮಗುನ ನಮ್ಮ ಜೊತೆ ಕಳಿಸ್ಬಿಡಿ ಸರ್. ಪ್ಲೀಸ್ ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಗೌತಮ್ ಸರ್, ಇವ್ರು ಕೊಟ್ಟಿರೋ ಹೇಳಿಕೆ ಪ್ರಕಾರ, ಕಂಪ್ಲೇಂಟ್ ಪ್ರಕಾರ ಸದ್ಯಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ಈ ಮಗು ಇವ್ರದ್ದೇ ಅಂತ ಹೇಳ್ತಾ ಇದೆ. ಈ ಮಗುನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. ಕರ್ಕೊಳ್ಳಿ ಮಗುನ. ಮಿಂಚು, ಬಾಪುಟ್ಟ ಮನೆಗೆ ಹೋಗೋಣ. ಪಪ್ಪ ಪ್ಲೀಸ್ ಪಪ್ಪ, ನಾನು ಅವ್ರ ಜೊತೆ ಹೋಗಲ್ಲ ಪಪ್ಪ, ನಾನು ನಿಮ್ಮ ಜೊತೆನೇ ಇರ್ತೀನಿ ಪಪ್ಪ. ಪ್ಲೀಸ್ ಪಪ್ಪ. ಅಮ್ಮ ನೀವಾದ್ರೂ ಮಾತಾಡಿ ಅಮ್ಮ, ಪ್ಲೀಸ್ ಅಮ್ಮ. ಪಪ್ಪ ನಾನು ನಿಮ್ಮನ್ನು ಬಿಟ್ಟು ಹೇಗಿರ್ಲಿ ಪಪ್ಪ? ನಾನು ಮತ್ತೆ ಯಾರಲ್ಲಾದ್ರೂ ಹೋಗ್ಬೇಕಾ? ನಾನು ಏನಾದ್ರೂ ತಪ್ಪು ಮಾಡಿದ್ದೀನ ಪಪ್ಪ? ಯಾಕೆ ಪಪ್ಪ ಸುಮ್ಮನೆ ಆಗ್ಬಿಟ್ರಿ? ಹಾಗಾದ್ರೆ ಅಪ್ಪು ಮಾತ್ರ ನಿಮ್ಮ ಮಗನ, ನಾನು ನಿಮ್ಮ ಮಗಳ ಅಲ್ವಾ? ಇಲ್ಲ ಪುಟ್ಟ, ನಿನ್ನೆಲ್ಲೂ ಕಳಿಸ್ಕೊಡಲ್ಲ, ಎಲ್ಲೂ ಕಳಿಸ್ಕೊಡಲ್ಲ. ಇವಳನ್ನ ಯಾರು ಎಲ್ಲೂ ಕರ್ಕೊಂಡೋಗೋ ಆಗಿಲ್ಲ. ಸರ್ ನೋಡಿ ಸರ್, ಇವರು ಹೇಗೆ ಮಾತಾಡ್ತಿದ್ದಾರೆ. ಮಗಳನ್ನ ನಮ್ಮ ಜೊತೆ ಕಳ್ಸಲ್ವಂತೆ, ಇಲ್ಲೇ ಇರ್ಸ್ಕೊಂತಾರಂತೆ ಸರ್. ಸರ್ ಏನು ಸರ್ ಈ ಥರ ಹೇಳ್ತಾ ಇದ್ದೀರಾ? ಎಲ್ಲ ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಇದೆ. ಅಲ್ಲ, ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಈ ಮಗು ನಿಮ್ಮ ಹತ್ರ ಇಟ್ಕೋತೀರಾ? ಪ್ರೂಫ್ ಕೇಳ್ತಾ ಇದ್ದಾರೆ ತಾನೆ? DNA ಟೆಸ್ಟ್ ಮಾಡಿಸಿ. ಆಮೇಲೆ ಗೊತ್ತಾಗುತ್ತೆ ಮಿಂಚು ಅವ್ರ ಮಗಳ ನನ್ನ ಮಗಳ ಅಂತ. ನನ್ನ ಮಗಳನ್ನ ನನ್ನಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ.